ನಿಮ್ಮ ಉದಯ ಟಿವಿಯಲ್ಲಿ ರಾಜ್ಯೋತ್ಸವ ಋತುವಿನ ಸಂಭ್ರಮ. ಕನ್ನಡದ ಬಗ್ಗೆ, ಕನ್ನಡದ ಭಾಷೆ, ಕನ್ನಡದ ಹಿರಿಮೆ, ಅದರ ಬಗ್ಗೆ ಅಭಿಮಾನ ಜಾಸ್ತಿ ಇರಲೇಬೇಕು. ಒಂದೇ ಕರ್ನಾಟಕ ಶೀಘ್ರದಲ್ಲಿ. ಮನಿ 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 ಇಸ್ ಎವ್ರಿಥಿಂಗ್ ಕಣೋ. ಏಯ್, ದುಡ್ಡೇ ದುನಿಯಾ ಕಣೋ. ದುಡ್ಡಿಲ್ಲಿದ್ರೆ ಏನು ಮಾಡೋಕ್ಕಾಗಲ್ಲ. ಕೆಲವ್ರು ಹೇಳ್ತಾರೆ ದುಡ್ಡಿದ್ರೆ ಸಂತೋಷ ತಗೊಳಕ್ಕಾಗತ್ತಾ ಅಂತ. ಹೌದು ಕಣೋ, ದುಡ್ಡಿಲ್ಲದೆ ಸಂತೋಷ ಸುಖ ಏನೂ ಸಿಗಲ್ಲ. ಇನ್ ಕೆಲವರು ಕೊಂಕಾಗಿ ದುಡ್ಡಿದ್ರೆ ಆರೋಗ್ಯ ತಗೊಂಡ್ಬಿಡಕ್ಕಾಗತ್ತಾ ಅಂತಾರೆ. ಎಷ್ಟೋ ಜನಕ್ಕೆ ಆರೋಗ್ಯ ಕೆಟ್ಟು ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಕ್ ದುಡ್ಡಿಲ್ದೆ ಬೀದಿ ಹೆಣ ಆಗೋಗಿದ್ದಾರೆ ಕಣೋ, ಬೀದಿ ಹೆಣ ಆಗೋಗಿದ್ದಾರೆ. ನೋಡೋ, ಒಂದ್ ಚೆನ್ನಾಗಿ ತಿಳ್ಕೊ, ಮನುಷ್ಯ ಸತ್ತಾಗ ಸುಡಕ್ಕೂ ದುಡ್ಡು ಬೇಕು, 6 ಅಡಿ 3 ಅಡಿ ಜಾಗದಲ್ಲಿ ಹೂಳಕ್ಕೂ ದುಡ್ಡು ಬೇಕು. ದುಡ್ಡಿಲ್ದೆ ಜಗತ್ತೇ ಇಲ್ಲ ಕಣೋ. ದುಡ್ಡೇ ದೊಡ್ಡಪ್ಪ ಕಣೋ, ಅರ್ಥ ಮಾಡ್ಕೊಳ್ಳೋಲೇ ದಡ್ಡ. ರೀ, ಒಂದ್ ನಿಮಿಷ ಮತ್ತೆ ಫೋನ್ ಮಾಡ್ತೀನಪ್ಪ. ತಗೊಳ್ಳಿ ಆರ್ತಿ. ಗಂಡನ ಮೇಲೆ ಭಕ್ತಿ ಇಲ್ದೆ ಇದ್ರು ದೇವ್ರ ಮೇಲೆ ಒಳ್ಳೆ ಭಕ್ತಿ ಇದೆ ನಿನ್ಗೆ. ತಗೊಳ್ರಿ ಸುಮ್ನೆ. ತಗೊಳ್ದೆ ಇದ್ರೆ ನೀ ಎಲ್ಲಮ್ಮ ಬಿಡ್ತೀಯಾ? ತಗೋತೀನಿ. ಅಪೇಕ್ಷಾ, ಬುಕ್ ಮಾಡಿದ್ಯೇನಮ್ಮ? ಹಾಪಾ, ಬುಕ್ ಮಾಡಿದೀನಿ. ಬುಕ್ಕ ಏನದು? ಬೆಳಗ್ಗೆ ಬುಕ್ಕು ಪೆನ್ನು ಅಂತ. ಸಿಜ್ವಾನ್ ಚಿಕನ್ ಅಮ್ಮ, ಅವಾಗ್ಲೇ ಆರ್ಡರ್ ಮಾಡಿದ್ದೆ, ಇನ್ನೇನ್ ಬಂದ್ಬಿಡತ್ತೆ. ಚಿಕನ್ನ? ನಿಮ್ಮಿಬ್ಬರಿಗೂ ಏನಾಗಿದೆ ಅಂತ? ಬೆಳಗ್ಗೆ ಚಿಕನ್ ಆರ್ಡರ್ ಮಾಡಿದಾರಂತೆ. ಇವತ್ತು ಏನ್ ದಿನ ಅಂತ ಗೊತ್ತಾ? ಅಮ್ಮ, ಭಾನುವಾರದಿಂದ ಸೋಮವಾರದವರೆಗೂ ಎಲ್ಲಾ ದಿನಾನು ದೇವ್ರ ದಿನಾನೇ. ಮತ್ ನಾನ್ ವೆಜ್ ಯಾವಾಗ ತಿನ್ನೋದು? ತಿನ್ನಕ್ಕೆ ಆಗೋದಿಲ್ವಲ್ಲ. ಈ ಮನೆಯಲ್ಲಿ ನಿಮ್ಗಳ್ದೆ ಸಾಮ್ರಾಜ್ಯ ಆಗ್ಬಿಟ್ಟಿದೆ. ಒಳ್ಳೆ ಮಾತಲ್ಲಿ ಹೇಳಿದ್ರೆ ಎಲ್ಲಿ ಕೇಳ್ತೀರಾ? ಅಮ್ಮ, ನಿನಗ್ ಪೂಜೆ ಇಷ್ಟ ಅಂತ 3 ಹೊತ್ತು ಪೂಜೆನೆ ಮಾಡ್ತಿರ್ತೀಯ. ನಾವ್ ಯಾವತ್ತಾದ್ರೂ ಬೇಡ ಅಂತ ಹೇಳಿದಿವಾ? ನಿಂಗಿಷ್ಟ ಬಂದಿದ್ ನೀನ್ ಮಾಡ್ತೀಯ, ನಮಗಿಷ್ಟ ಬಂದಿದ್ ನಾವ್ ಮಾಡ್ತೀವಿ. ಸರಿ ತಾನೇ ಅಪ್ಪ? ಎಕ್ಸಾಕ್ಟ್ಲಿ ಮಗಳೇ. ಬೆಳಿಗ್ಗೆ ಎದ್ದು ಸೂರ್ಯ ಹುಟ್ಟಕ್ ಮುಂಚೆನೆ ದೇವ್ರ ಮನೇಲಿ ಕೂತ್ಕೊಂಡು ಗಂಟೆ ಬಾರಿಸ್ಕೊಂಡು ನಮ್ ನಿದ್ರೆಗೆಲ್ಲ ತೊಂದರೆ ಕೊಡ್ತಾಳೆ ನಿಮ್ಮಮ್ಮ. ನಾವ್ ಯಾವತ್ತಾರು ತೊಂದರೆ ಕೊಟ್ಟಿದೀವ ಅವಳಿಗೆ? ನೋಡು, ಅವಳು ಕೊಡ್ತಾ ಇರೋ ತೊಂದರೆಗೆ ನಾವು ಧರಣಿ ಕೂತ್ಕೊಳ್ಳೇಬೇಕು, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಏನಂತೀಯ? ರೀ, ಮಗಳು ವಯಸ್ಸಿಗೆ ಬಂದಿದ್ದಾಳೆ. ನಾಳೆ ದಿನ ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೂ ಹಿಂಗೆ 3 ಹೊತ್ತು ಆರ್ಡರ್ ಮಾಡ್ಕೊಂಡು ಊಟ ತರಿಸ್ತಾಳ? ನಿಮ್ ಮುದ್ದು ಜಾಸ್ತಿ ಆಯ್ತು ಇವಳಿಗೆ. ಸ್ವಂತ ಮನೇಲಿ ಅಡಿಗೆ ಮನೆ ಎಲ್ಲಿ ಅಂತ ಕೇಳಿ ಗೊತ್ತಾ ಅಂತ. ನೋಡೆ, ಅವಳು ಬೆಳಿಗ್ಗೆ ಎದ್ದು ರಾತ್ರಿ ಮಲಗೋವರೆಗೂ ಒಂದು ಕೆಲಸನೂ ಮಾಡಬಾರ್ದು. ಬರೀ ಆಳು ಕಾಳುಗಳೇ ಅವಳ ಕೆಲಸನೆಲ್ಲ ಮಾಡ್ತಾ ಇರ್ಬೇಕು. ಅಂತ ಮನೆ ಕೊಟ್ಟು ನನ್ ಮಗಳನ್ ಮದುವೆ ಮಾಡ್ತೀನಿ ನಾನು, ಗೊತ್ತಾ? ಥ್ಯಾಂಕ್ಸ್ ಅಪ್ಪ. ಸರಿ, ಈ ಓಲ್ಡ್ ಲೇಡಿ ಹತ್ರ ಏನ್ ಮಾತು. ಇನ್ನೇನ್ ಆರ್ಡರ್ ಬರತ್ತೆ, ನಾವ್ ಹೋಗಿ ಟೆರೆಸ್ ಮೇಲೆ ಕುತ್ಕೊಂಡ್ ತಿನ್ನೋಣ. ನೋಡು, ಇವತ್ತು ಸಂಕಷ್ಟಹರ ಚತುರ್ಥಿ. ನಾನ್ ವೆಜ್ ಏನಾದ್ರು ಮನೆ ಬಾಗಿಲಿಗೆ ಬಂತು ಅಂದ್ರೆ ಅಲ್ಲಿಂದ ಹಂಗೆ ಒದ್ದೋಡಿಸ್ತೀನಿ ಅವನ್ನ. ಮೊದ್ಲು ಆರ್ಡರ್ನ ಕ್ಯಾನ್ಸಲ್ ಮಾಡು. ಹೇಳ್ರಿ ನಿಮ್ ಮಗಳಿಗೆ. ಅಪ್ಪ, ನಿನಗ್ ಬೇರೆ ಹುಡ್ಗಿನೇ ಸಿಕ್ಲಿಲ್ವಾ? 3 ಹೊತ್ತು ದೇವ್ರೆ ಅನ್ನೋ ಹುಡ್ಗಿನೇ ಕಟ್ಕೋಬೇಕಿತ್ತ ನೀನು? ಅಯ್ಯೋ ಕತೆ. ಆರ್ಡರ್ ಕ್ಯಾನ್ಸಲ್ ಮಾಡು ಅಂತ ಹೇಳಿದೀನಿ. ವಸುಂಧರ ಅವರೇ, ಬನ್ನಿ ಒಳಗ್ ಬನ್ನಿ. ಎಷ್ಟ್ ದಿನ ಆಯ್ತು ನಮ್ಮ ಮನೆಗೆ ಬಂದು ನೀವು. ಕುತ್ಕೋ ಬನ್ನಿ ಕೂತ್ಕೊಳ್ಳಿ. ಮತ್ತೆ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲಿ ಅಪ್ಪ ಮಗಳು ಇಬ್ರು ಕಾಣ್ತಾ ಇಲ್ಲ? ಅವ್ರ ಕತೆ ಯಾಕೆ ಕೇಳ್ತೀರಾ? ಮನೇಲಿದ್ರೆ ಏನಾದ್ರೂ ಒಂದ್ ಕಿತಾಪತಿ ಮಾಡ್ತಾನೆ ಇರ್ತಾರೆ. ನನಗ್ ಗೊತ್ತಿಲ್ದಂಗೆ ನಾನ್ ವೆಜ್ ಆರ್ಡರ್ ಮಾಡಿದಾಳೆ. ಇವತ್ತು ಸಂಕಷ್ಟಹರ ಚತುರ್ಥಿ, ತಿನ್ಬಾರ್ದು ಅಂತಂದೆ. ಅದಕ್ಕೆ ಮುಖನ ಉಮ್ಮಂತ ಊದಿಸ್ಕೊಂಡು ಹೋದ್ಲು. ಅವಳನ್ ಸಮಾಧಾನ ಮಾಡಕ್ಕೆ ಅಂತ ಅವ್ರ ಅಪ್ಪ ಹೋದ್ರು. ನೀವ್ ಬಂದಿದ್ದೀರಲ್ಲ, ಎಲ್ಲ ಸರಿ ಹೋಗುತ್ತೆ ಬಿಡಿ. ಯಾಕೆ ಹೇಳಿ? ನಿಮ್ ಮಾತು ಅಂದ್ರೆ ಅಪ್ಪ ಮಗಳಿಗಿಬ್ಬರಿಗೂ ವೇದವಾಕ್ಯ. ಅದಕ್ಕೆ ನಿಮ್ ಮಾತು ಕೇಳ್ತಾರೆ ಅಂತ ಹೇಳಿದ್ದು. ಎಷ್ಟೇ ಆದ್ರೂ ಅಪ್ಪನ ಮಗಳಲ್ವಾ, ಮುದ್ದು ಜಾಸ್ತಿ. ಇನ್ಮೇಲೆ ಸರಿ ಹೋಗ್ತಾಳ್ ಬಿಡಿ.
ಕರೆಕ್ಟಾಗಿ ಹೇಳಿದ್ರಿ.